ಎಲ್ಲರಿಗೂ ನಮಸ್ಕಾರ. ಮಂಜುಳ ಹಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ 8ನೆಯ ತರಗತಿಯ ವಿಜ್ಞಾನ ಭಾಗ 2 ಅಧ್ಯಾಯ 11 ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು. ಈ ಪಾಠದ ಕೊನೆಗೆ ಅಭ್ಯಾಸದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕನ್ನು ಕೊಡಿ. ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಮಕ್ಕಳೇ. ಮುಖ್ಯ ಪ್ರಶ್ನೆ 1, ಬಿಟ್ಟ ಸ್ಥಳ ತುಂಬಿರಿ. ಎ, ವಿದ್ಯುತ್ ಪ್ರವಹಿಸಲು ಬಿಡುವ ಹೆಚ್ಚಿನವು ಡ್ಯಾಶ್ ಡ್ಯಾಶ್ ಮತ್ತು ಡ್ಯಾಶ್ಗಳ ದ್ರಾವಣಗಳಾಗಿವೆ. ಸರಿಯಾದ ಪದಗಳು: ವಿದ್ಯುತ್ ಪ್ರವಹಿಸಲು ಬಿಡುವ ಹೆಚ್ಚಿನವು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳ ದ್ರಾವಣಗಳಾಗಿವೆ. ಬಿ, ದ್ರಾವಣದ ಮೂಲಕ ವಿದ್ಯುತ್ ಪ್ರವಹಿಸುವುದರಿಂದ ಡ್ಯಾಶ್ ಪರಿಣಾಮ ಉಂಟಾಗುತ್ತದೆ. ಸರಿಯಾದ ಪದ: ದ್ರಾವಣದ ಮೂಲಕ ವಿದ್ಯುತ್ ಪ್ರವಹಿಸುವುದರಿಂದ ರಾಸಾಯನಿಕ ಪರಿಣಾಮ ಉಂಟಾಗುತ್ತದೆ. ಸಿ, ತಾಮ್ರದ ಸಲ್ಫೇಟ್ ದ್ರಾವಣದ ಮೂಲಕ ವಿದ್ಯುತ್ ಹಾಯಿಸಿದಾಗ ತಾಮ್ರ ಸಂಗ್ರಹಣೆಯಾಗುವ ಪಟ್ಟಿಯನ್ನು ಬ್ಯಾಟರಿಯ ಡ್ಯಾಶ್ ತುದಿಗೆ ಜೋಡಿಸಲಾಗಿರುತ್ತದೆ. ಸರಿಯಾದ ಪದ: ತಾಮ್ರದ ಸಲ್ಫೇಟ್ ದ್ರಾವಣದ ಮೂಲಕ ವಿದ್ಯುತ್ ಹಾಯಿಸಿದಾಗ ತಾಮ್ರ ಸಂಗ್ರಹಣೆಯಾಗುವ ಪಟ್ಟಿಯನ್ನು ಬ್ಯಾಟರಿಯ ಋಣಾತ್ಮಕ ತುದಿಗೆ ಜೋಡಿಸಲಾಗಿರುತ್ತದೆ. ಡಿ, ಒಂದು ಲೋಹದ ಮೇಲೆ ಇನ್ನೊಂದು ಲೋಹದ ತೆಳುಪದರದ ಲೇಪನವನ್ನು ವಿದ್ಯುತ್ ಹಾಯಿಸುವ ಮೂಲಕ ಮಾಡುವ ಕ್ರಿಯೆಗೆ ಡ್ಯಾಶ್ ಎನ್ನುತ್ತಾರೆ. ಸರಿಯಾದ ಪದ: ಒಂದು ಲೋಹದ ಮೇಲೆ ಇನ್ನೊಂದು ಲೋಹದ ತೆಳುಪದರದ ಲೇಪನವನ್ನು ವಿದ್ಯುತ್ ಹಾಯಿಸುವ ಮೂಲಕ ಮಾಡುವ ಕ್ರಿಯೆಗೆ ವಿದ್ಯುತ್ ಲೇಪನ ಎನ್ನುತ್ತಾರೆ. ಇನ್ನು 2ನೆಯ ಪ್ರಶ್ನೆ, ಪರೀಕ್ಷಕದ 2 ತುದಿಗಳನ್ನು ದ್ರಾವಣದಲ್ಲಿ ಮುಳುಗಿಸಿದಾಗ ಕಾಂತಸೂಜಿಯ ವಿಚಲನೆಯನ್ನು ತೋರಿಸುತ್ತದೆ. ಇದಕ್ಕೆ ಕಾರಣ ಕೊಡಬಲ್ಲಿರಾ? ಇದಕ್ಕೆ ಉತ್ತರವನ್ನು ನೋಡೋಣ. ಇಲ್ಲಿ ದ್ರಾವಣದಲ್ಲಿ ಮುಳುಗಿಸಿದ ಕಾಂತಸೂಜಿ ವಿಚಲನೆಯನ್ನು ತೋರಿಸುತ್ತದೆ. ಇದಕ್ಕೆ ಕಾರಣ ದ್ರಾವಣದ ಮೂಲಕ ಸುಲಭವಾಗಿ ವಿದ್ಯುತ್ ಹರಿಯುತ್ತದೆ, ಅಂದರೆ ದ್ರಾವಣವು ಉತ್ತಮ ವಾಹಕವಾಗಿದೆ. ಇನ್ನು 2ನೆಯದಾಗಿ, ಬಳಸಿದ ದ್ರಾವಣದಲ್ಲಿ ಅಯಾನುಗಳು ವಿಭಜನೆಯಾಗುತ್ತವೆ. ಇನ್ನು 3ನೆಯ ಪ್ರಶ್ನೆ, ಪರೀಕ್ಷಕದ ಮೂಲಕ ಚಿತ್ರ 11.9ರಲ್ಲಿ ತೋರಿಸಿರುವಂತೆ ಪರೀಕ್ಷಿಸಿದರೆ ಕಾಂತಸೂಜಿ ತನ್ನ ವಿಚಲನೆ ತೋರಿಸುವ 3 ದ್ರಾವಣಗಳನ್ನು ಹೆಸರಿಸಿ. ಉತ್ತರ: ಕಾಂತಸೂಜಿ ತನ್ನ ವಿಚಲನೆ ತೋರಿಸುವ 3 ದ್ರಾವಣಗಳು: 1 ವಿನೆಗರ್, 2 ನಿಂಬೆ ರಸ ಮತ್ತು 3ನೇಯದಾಗಿ ನಲ್ಲಿ ನೀರು. ಇನ್ನು 4ನೆಯ ಪ್ರಶ್ನೆ, ಚಿತ್ರ 11.10ರಲ್ಲಿ ತೋರಿಸಿರುವ ಹಾಗೆ ರಚಿಸಿದ ವಿದ್ಯುತ್ ಮಂಡಲದಲ್ಲಿ ಬಲ್ಬ್ ಬೆಳಗುವುದಿಲ್ಲ. ಇದಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ ನಿಮ್ಮ ಉತ್ತರವನ್ನು ವಿವರಿಸಿ. ಉತ್ತರ: ವಿದ್ಯುತ್ ಮಂಡಲದಲ್ಲಿ ಬಲ್ಬ್ ಬೆಳಗದಿರಲು ಕಾರಣ ಸರ್ಕ್ಯೂಟ್ನಲ್ಲಿನ ತಂತಿಗಳನ್ನು ಸಡಿಲವಾಗಿ ಸಂಪರ್ಕ ಹೊಂದಿರಬಹುದು. 2ನೇಯದಾಗಿ ಬಲ್ಬ್ ಹಾಳಾಗಿರಬಹುದು. 3ನೇಯದಾಗಿ ಬಳಸಿದ ಶುಷ್ಕ ಕೋಶಗಳನ್ನು ಮತ್ತೆ ಬಳಸಿರಬಹುದು. 4ನೇಯದಾಗಿ ದ್ರವವು ಅವಾಹಕವಾಗಿರಬಹುದು, ಅಂದರೆ ವಿದ್ಯುತ್ನ ಕಳಪೆ ವಾಹಕವಾಗಿದೆ. ಇನ್ನು 5ನೆಯ ಪ್ರಶ್ನೆ, ಎ ಮತ್ತು ಬಿ ಎಂದು ಗುರುತಿಸಿರುವ 2 ದ್ರಾವಣಗಳ ವಿದ್ಯುತ್ ವಾಹಕತೆಯನ್ನು ಪರೀಕ್ಷಿಸಲು ಪರೀಕ್ಷಕವನ್ನು ಉಪಯೋಗಿಸಲಾಗಿದೆ. ಎ ಎಂದು ಗುರುತಿಸಿರುವ ದ್ರವದಲ್ಲಿ ಬಲ್ಬ್ ಹೆಚ್ಚು ಪ್ರಕಾಶಮಾನವಾಗಿ ಬೆಳಗಿದೆ. ಬಿ ದ್ರವದಲ್ಲಿ ಅದು ತುಂಬಾ ಮಬ್ಬಾಗಿ ಬೆಳಗಿರುವುದು ಕಂಡುಬಂತು. ಇದರಿಂದ ನೀವು ಈ ಕೆಳಗಿನವುಗಳಲ್ಲಿ ಯಾವ ತೀರ್ಮಾನಕ್ಕೆ ಬರುವಿರಿ? ಎ ದ್ರವ ಬಿ ಗಿಂತ ಉತ್ತಮ ವಾಹಕ. 2 ದ್ರವ ಬಿ ದ್ರವ ಎ ಗಿಂತ ಉತ್ತಮ ವಾಹಕ. 3 2 ದ್ರವಗಳು ಸಮ ಪ್ರಮಾಣದ ವಿದ್ಯುತ್ ವಾಹಕಗಳು. ರೋಮನ್ ಸಂಖ್ಯೆ 4, ದ್ರವಗಳ ವಿದ್ಯುತ್ ವಾಹಕತೆಯನ್ನು ಈ ರೀತಿ ಹೋಲಿಸುವುದು ಸೂಕ್ತವಲ್ಲ ಎಂದು 4 ಆಯ್ಕೆಗಳನ್ನು ಕೊಡಲಾಗಿದೆ ಮಕ್ಕಳೇ. ಇದರಲ್ಲಿ ಸರಿಯಾದ ಆಯ್ಕೆ ಎ ದ್ರವ ಬಿ ಗಿಂತ ಉತ್ತಮ ವಾಹಕವಾಗಿದೆ ಎಂದು ನಾವು ಇದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು. ಇನ್ನು ಪ್ರಶ್ನೆ ಸಂಖ್ಯೆ 6, ಶುದ್ಧ ನೀರಿನ ಮೂಲಕ ವಿದ್ಯುತ್ ಪ್ರವಹಿಸುತ್ತದೆಯೇ?
ಇಲ್ಲದಿದ್ದಲ್ಲಿ ಅದು ವಿದ್ಯುತ್ ವಾಹಕವಾಗಲು ಏನು ಮಾಡಬೇಕು? ಸಂಪೂರ್ಣ ಅಸವಿತ ನೀರಿನ ಮೂಲಕ ವಿದ್ಯುತ್ ಹರಿಯುವುದಿಲ್ಲ. ಅಸವಿತ ನೀರಿನ ಮೂಲಕ ವಿದ್ಯುತ್ ಹರಿಯುವಂತೆ ಮಾಡಲು ಅದಕ್ಕೆ ಉಪ್ಪನ್ನು ಸೇರಿಸಬೇಕು. ಎರಡನೆಯದಾಗಿ, ಉಪ್ಪಿನ ದ್ರಾವಣದಲ್ಲಿ ವಿದ್ಯುತ್ ಹರಿಯುತ್ತದೆ ಏಕೆಂದರೆ ಅದರಲ್ಲಿ ಅಯಾನುಗಳಿರುತ್ತವೆ. ಇನ್ನು ಪ್ರಶ್ನೆ ಸಂಖ್ಯೆ 7, ಬೆಂಕಿ ಹೊತ್ತಿಕೊಂಡಾಗ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಲು ನೀರನ್ನು ಉಪಯೋಗಿಸುವ ಮೊದಲು ವಿದ್ಯುತ್ ಶಕ್ತಿಯ ಮುಖ್ಯ ಸರಬರಾಜನ್ನು ನಿಲ್ಲಿಸುತ್ತಾರೆ. ಇದಕ್ಕೆ ಕಾರಣವನ್ನು ತಿಳಿಸಿ. ಉತ್ತರ: ನೀರು ವಿದ್ಯುತ್ನ ಉತ್ತಮ ವಾಹಕವಾಗಿರುವುದರಿಂದ ಅಗ್ನಿಶಾಮಕ ದಳದವರು ತಮ್ಮನ್ನು ರಕ್ಷಿಸಿಕೊಳ್ಳಲು ವಿದ್ಯುತ್ ಶಕ್ತಿಯ ಮುಖ್ಯ ಸರಬರಾಜನ್ನು ನಿಲ್ಲಿಸಿ ಬೆಂಕಿ ಆರಿಸಲು ನೀರನ್ನು ಉಪಯೋಗಿಸುವರು. ಇನ್ನು 8ನೆಯ ಪ್ರಶ್ನೆ, ಕರಾವಳಿ ತೀರ ಪ್ರದೇಶದಲ್ಲಿರುವ ಮಗು ಕುಡಿಯುವ ನೀರನ್ನು ಮತ್ತು ಸಮುದ್ರದ ನೀರನ್ನು ಪರೀಕ್ಷಕದ ಮೂಲಕ ಪರೀಕ್ಷಿಸುತ್ತಾನೆ. ಕಾಂತಸೂಜಿಯ ಬಾಗುವಿಕೆಯ ಪ್ರಮಾಣ ಸಮುದ್ರದ ನೀರಿನಲ್ಲಿ ಹೆಚ್ಚಿರುವುದನ್ನು ಕಂಡುಕೊಳ್ಳುತ್ತಾನೆ. ಇದಕ್ಕೆ ಕಾರಣವನ್ನು ವಿವರಿಸುವಿರಾ? ಉತ್ತರ: ಕಾರಣ ಕುಡಿಯುವ ನೀರಿಗಿಂತ ಸಮುದ್ರದ ನೀರಿನಲ್ಲಿ ಉಪ್ಪಿನ ಪ್ರಮಾಣ ಹೆಚ್ಚಾಗಿರುವುದರಿಂದ ಕಾಂತಸೂಜಿಯ ಬಾಗುವಿಕೆಯ ಪ್ರಮಾಣ ಹೆಚ್ಚಾಗಿರುತ್ತದೆ. ಎರಡನೆಯದಾಗಿ, ಸಮುದ್ರದ ನೀರು ಅತ್ಯುತ್ತಮ ವಾಹಕ ಏಕೆಂದರೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯ ಅಯಾನುಗಳು ಕಂಡುಬರುತ್ತವೆ. ಇನ್ನು 9ನೆಯ ಪ್ರಶ್ನೆ, ಜೋರಾಗಿ ಮಳೆ ಬರುತ್ತಿರುವಾಗ ಎಲೆಕ್ಟ್ರಿಷಿಯನ್ ಹೊರಭಾಗದಲ್ಲಿ ವಿದ್ಯುತ್ ರಿಪೇರಿ ಮಾಡುವುದು ಸೂಕ್ತವೇ? ವಿವರಿಸಿ. ಉತ್ತರ: ಜೋರಾಗಿ ಮಳೆ ಬರುತ್ತಿರುವಾಗ ಎಲೆಕ್ಟ್ರಿಷಿಯನ್ ಹೊರಭಾಗದಲ್ಲಿ ವಿದ್ಯುತ್ ರಿಪೇರಿ ಮಾಡುವುದು ಸೂಕ್ತವಲ್ಲ. ಏಕೆಂದರೆ ಮಳೆಯ ನೀರು ವಿದ್ಯುತ್ನ ಉತ್ತಮ ವಾಹಕವಾಗಿರುವುದರಿಂದ ಎಲೆಕ್ಟ್ರಿಷಿಯನ್ ಹೊರಭಾಗದಲ್ಲಿ ರಿಪೇರಿ ಮಾಡುವಾಗ ವಿದ್ಯುತ್ ತಗುಲುವ ಸಾಧ್ಯತೆ ಇರುತ್ತದೆ. ಇನ್ನು 10ನೆಯ ಪ್ರಶ್ನೆ, ಮಳೆಯ ನೀರು ಅಸವಿತ ನೀರಿನಷ್ಟೇ ಶುದ್ಧವಾಗಿರುತ್ತದೆ ಎಂದು ಪೆಹಲಿ ಕೇಳಿರುತ್ತಾಳೆ. ಆದ್ದರಿಂದ ಅವಳು ಮಳೆಯ ನೀರನ್ನು ಗಾಜಿನ ಲೋಟದಲ್ಲಿ ಸಂಗ್ರಹಿಸಿ ಅದನ್ನು ಪರೀಕ್ಷಕದ ಮೂಲಕ ಪರೀಕ್ಷಿಸುತ್ತಾಳೆ. ಅವಳಿಗೆ ಆಶ್ಚರ್ಯ ಕಾದಿರುತ್ತದೆ. ಅವಳಿಗೆ ಕಾಂತಸೂಜಿಯ ವಿಚಲನೆ ಕಂಡುಬಂತು. ಹೀಗಾಗಲು ಕಾರಣವೇನು? ಉತ್ತರ: ಅಸವಿತ ನೀರಿನಲ್ಲಿ ಯಾವುದೇ ಲವಣಾಂಶಗಳು ವಿಲೀನಗೊಂಡಿರುವುದಿಲ್ಲ. ಆದ್ದರಿಂದ ಅದು ವಿದ್ಯುತ್ನ ದುರ್ಬಲ ವಾಹಕವಾಗಿರುತ್ತದೆ. ಆದರೆ ಮಳೆಯ ನೀರು ವಿಲೀನಗೊಂಡಿರುವ ಲವಣಗಳನ್ನು ಹೊಂದಿರುತ್ತದೆ. ಇದರಿಂದಾಗಿ ಅದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಸುತ್ತದೆ. ಆದ್ದರಿಂದ ಪೆಹಲಿಗೆ ಮಳೆ ನೀರಿನಲ್ಲಿ ಪರೀಕ್ಷಕದ ಕಾಂತಸೂಜಿಯ ವಿಚಲನೆ ಕಂಡುಬಂತು. ಇನ್ನು 11ನೆಯ ಪ್ರಶ್ನೆ, ನಿಮ್ಮ ಸುತ್ತಲೂ ಕಂಡುಬರುವ ವಿದ್ಯುತ್ ಲೇಪಿತ ವಸ್ತುಗಳನ್ನು ಪಟ್ಟಿ ಮಾಡಿ. ಉತ್ತರ: ನಮ್ಮ ಸುತ್ತಲೂ ಕಂಡುಬರುವ ಕೆಲವು ವಿದ್ಯುತ್ ಲೇಪಿತ ವಸ್ತುಗಳು ಈ ಕೆಳಕಂಡಿರ್ತವೆ. ಅದರಂತೆ ನಾವು ಈ ಕೆಳಕಂಡಂತೆ ವಿದ್ಯುತ್ ಲೇಪಿತ ವಸ್ತುಗಳನ್ನು ನೋಡಬಹುದು. ಮೊದಲನೆಯದಾಗಿ, ಕಾರಿನ ಭಾಗಗಳು, ಸ್ನಾನಗೃಹದ ನಲ್ಲಿಗಳು, ಅಡುಗೆ ಮನೆಯ ಗ್ಯಾಸ್ ಬರ್ನರ್ಗಳು, ಸೈಕಲ್ ಹ್ಯಾಂಡಲ್ಗಳು, ಸೈಕಲ್ ಚಕ್ರದ ರಿಮ್ಗಳು ಹಾಗೂ ಇತರ ಅನೇಕ ವಸ್ತುಗಳಿಗೆ ಹೊಳಪನ್ನು ನೀಡಲು ಕ್ರೋಮಿಯಂನ ಲೇಪನ ಮಾಡುತ್ತಾರೆ. ಇನ್ನು ಎರಡನೆಯದಾಗಿ, ಆಭರಣ ತಯಾರಕರು ಬೆಳ್ಳಿ ಮತ್ತು ಚಿನ್ನದ ವಿದ್ಯುತ್ ಲೇಪನವನ್ನು ಕಡಿಮೆ ಬೆಲೆ ಬಾಳುವ ಲೋಹದ ಮೇಲೆ ಮಾಡುತ್ತಾರೆ. ಮೂರನೆಯದಾಗಿ, ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಡಲು ಉಪಯೋಗಿಸುವ ತವರದ ಕ್ಯಾನುಗಳನ್ನು ಕಬ್ಬಿಣದ ಮೇಲೆ ಕವರದ ಲೇಪನ ಮಾಡಿ ತಯಾರಿಸುತ್ತಾರೆ. ನಾಲ್ಕನೆಯದಾಗಿ, ಸೇತುವೆಗಳು ಮತ್ತು ಆಟೋಮೊಬೈಲ್ಗಳಲ್ಲಿ ಕಬ್ಬಿಣದ ಸಂರಕ್ಷಣಾ ಮತ್ತು ತುಕ್ಕು ಹಿಡಿಯುವುದನ್ನು ತಡೆಯಲು ಕಬ್ಬಿಣದ ಮೇಲೆ ತೆಳುವಾದ ಸತುವಿನ ಲೇಪನ ಮಾಡುತ್ತಾರೆ. 12ನೆಯ ಪ್ರಶ್ನೆ, ನೀವು ನೋಡಿರುವಂತೆ 11.7
ಚಟುವಟಿಕೆಯನ್ನು ತಾಮ್ರದ ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ಉಪಯೋಗಿಸುತ್ತಾರೆ. ತೆಳುವಾದ ಶುದ್ಧವಾದ ತಾಮ್ರದ ಪಟ್ಟಿ ಮತ್ತು ದಪ್ಪವಾಗಿರುವ ಅಶುದ್ಧ ತಾಮ್ರದ ದಂಡವನ್ನು ವಿದ್ಯುತ್ ದ್ರವಗಳಾಗಿ ಉಪಯೋಗಿಸಲಾಗಿದೆ. ಅಶುದ್ಧ ತಾಮ್ರದ ದಂಡದಿಂದ ತಾಮ್ರವು ತೆಳುವಾದ ತಾಮ್ರದ ಪೆಟ್ಟಿಗೆ ವರ್ಗಾವಣೆಯಾಗಬೇಕಾಗಿದೆ. ಈ ಸಂದರ್ಭದಲ್ಲಿ ಯಾವ ವಿದ್ಯುತ್ ದ್ರವವನ್ನು ಬ್ಯಾಟರಿಯ ಧನಾಗ್ರಹಕ್ಕೆ ಜೋಡಿಸಬೇಕು? ಕಾರಣವೇನು? ಉತ್ತರ: ತಾಮ್ರವು ಧನ ಆವೇಶವನ್ನು ಹೊಂದಿದೆ. ಅದು ಬ್ಯಾಟರಿಯ ಋಣಾಗ್ರಹಕ್ಕೆ ಜೋಡಿಸಿರುವ ಪಟ್ಟಿಯ ಕಡೆಗೆ ಆಕರ್ಷಿಸಲ್ಪಡುತ್ತದೆ. ಅಶುದ್ಧ ತಾಮ್ರದ ದಂಡದಿಂದ ತಾಮ್ರವು ತೆಳುವಾದ ತಾಮ್ರದ ಪಟ್ಟಿಗೆ ವರ್ಗಾವಣೆಯಾಗಬೇಕಾಗುವುದರಿಂದ ತೆಳುವಾದ ತಾಮ್ರದ ಪಟ್ಟಿಯನ್ನು ಬ್ಯಾಟರಿಯ ಋಣಾಗ್ರಹಕ್ಕೆ ಜೋಡಿಸಬೇಕು. ಪರಿಣಾಮವಾಗಿ ಅಶುದ್ಧ ತಾಮ್ರದ ದಂಡವನ್ನು ಬ್ಯಾಟರಿಯ ಧನಾಗ್ರಹಕ್ಕೆ ಜೋಡಿಸಬೇಕು. ಮಕ್ಕಳೇ, ಇದುವರೆಗೂ 8ನೆಯ ತರಗತಿಯ ವಿಜ್ಞಾನ ಅಧ್ಯಾಯ 11 ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಈ ಪಾಠಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಮಕ್ಕಳೇ. ಟೇಕ್ ಕೇರ್ ಮಕ್ಕಳೇ. ಬಾಯ್. ಥ್ಯಾಂಕ್ ಯು.